ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಆಲ್ರೆಡಿ ನಿಮಗೆ ಟೈಟಲ್ ಅಂತ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಇವತ್ತು ಬರ್ಡೇ ಪಾರ್ಟಿ ಆ್ಯಂಡ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನಂತೂ ಒಂದು ಬಾಡಿಕಾನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಒಂದು ಪೀಸ್ದು ನಿಮಗೆ ತೋರಿಸ್ತೀನಿ. ಈ ಥರ ಇದೆ, ಸ್ಲೀವ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಡ್ರೆಸ್ಸು ಚೆನ್ನಾಗಿದೆ. ಬಾಯ್ಲಿ ನೀನು ಬರ್ತದೆ ಸರ್. ವೀರು ಈ ಥರದೊಂದು ಡ್ರೆಸ್ ಹಾಕ್ಕೊಂಡಿದ್ದಾನೆ. ಇದು ಒಂದು ಬರ್ಡೇ ಗಿಫ್ಟು. ಸೊ ಇದು ಹೋದ್ಮೇಲೆ ಬಿಚ್ಚಾಕ್ತೀನಿ. ಈಗಲೇ ಬಿಚ್ಚಾಕಿದ್ರೆ ಏನು ಮಾಡ್ತೀನಿ ಅಂದರೆ ಫುಲ್ ಅದು ಬ್ಲೇಸರ ಬಿಚ್ಚು ಅಂತ ಹೇಳ್ತೇನೆ. ಹಾಗಾಗಿ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ನೋಡಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ನಾವು ವೀರು ಸ್ಕೂಲ್ ಹತ್ರ ಹೋಗಬೇಕು. ಅವ್ನ ಬುಕ್ಸ್ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾನಂತೆ. ಅವ್ರ ಮ್ಯಾಮ್ ಕಾಲ್ ಮಾಡಿದರು. ಸರಿ ಇವಾಗ ಹೆಂಗಿದ್ರು ಆಚೆ ಹೋಗ್ತಾ ಇದ್ವಲ್ಲ, ಹಾಗೇ ತೊಗೊಂಡು ಬಂದುಬಿಡೋಣ ಅಂದ್ಬಿಟ್ಟು ಈಗ ಫಸ್ಟು ನಾವು ಸ್ಕೂಲ್ ಹತ್ರ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ಬರ್ಡೇ ಪಾರ್ಟಿಗೆ ಹೋಗೋದು. ಸೊ ಫುಲ್ ವ್ಲಾಗ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕಪ್ ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ. ಆಲ್ರೆಡಿ ಅರ್ಧ ಮೆಲ್ಟ್ ಆಗೋಯಿತು ಶೇಕೆಗೆ. ಇನ್ನು ಅಲ್ಲಿಗೆ ಹೋಗೋಷ್ಟಕ್ಕೆ ಏನೋ ಗೊತ್ತಿಲ್ಲ. ಇಲ್ಲಿ ಸಾಕು ಸಿಂಪಲಾಗಿ. ಆ್ಯಂಡ್ ಕೂದಲು ಅಷ್ಟೇ ಜಾಸ್ತಿ ಏನೋ ನಾನು ಟಚಪ್ ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಹೇರ್ ವಾಶ್ ಮೊನ್ನೆ ಸಂಜೆ ಮಾಡಿರೋದು ಹೇರ್ ವಾಶು. ಮತ್ತೆ ಮಾಡೋದೇನು ನಾಳೆ ಮಾಡೋಣ ಅಂತ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ಹಂಗೆ ಬಿಟ್ಟಿದ್ದೆ. ಹೇರ್ ಸೆಟ್ ಮಾಡೋದು ನೆಕ್ಸ್ಟ್ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಸಿಂಪಲ್ ಅಷ್ಟೇ, ಏನೂ ಜ್ಯುವೆಲ್ರಿ ಎಲ್ಲ ನನ್ನ ಡೈಲಿ ವೇರ್ ಜ್ಯುವೆಲ್ರಿ ಏನಿದೆ ಅದೇ, ಏನೂ ಚೇಂಜ್ ಮಾಡಿಲ್ಲ. ಡ್ರೆಸ್ ಒಂದು ಈ ಥರದ್ದು ಚೆನ್ನಾಗಿದೆ, ಅದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸುನಿ ಕೂಡ ರೆಡಿ. ಬಾ ಸುನಿ. ಬ್ಲರ್ ಕಾಣಿಸ್ತಾ ಇದೆಯಾ? ಒಂಚೂರು ಗೊತ್ತಾಗ್ತಾ ಇಲ್ಲ ನನಗೆ. ನಿಂಗೆ ಕಾಣಿಸ್ತಾ ಇದೆಯಾ? ಬ್ಲರ್ ಕಾಣಿಸ್ತಾ ಇದೆಯಾ? ಇಲ್ಲ ಬಿಸಿಲಿದಂಗೆ ಕಾಣಿಸ್ತಾ ಇದೆಯಾ? ಬಿಸಿಲು. ಇದು ಸುನಿದು ಶರ್ಟ್. ಹೋಗೋಣ? ಸರಿ ಆಯ್ತು, ಹೋಗೋಣ ಬನ್ನಿ. ಯಾರ ಮನೆ? ಕಳ್ಳ. ಎಲ್ಲಿ ಬಂದಿರೋದು ನಾವೀಗ? ಇವಾಗ ಎಲ್ಲಿ ಬಂದಿರೋದು? ಇದೇನಿದು? ಇದೇನಿದು? ಯಾರ ಸ್ಕೂಲ್? ಮ್ಯಾಮ್ ಇದ್ರು ಒಳಗೆ. ಓಕೆ. ಯಾಕೆ ಮಳೆ ಏನು ಗೊತ್ತಾಯಿಲ್ಲ ಅದು? ನೀನೀಗ ಸ್ಕೂಲ್ಗೆ ಹೋಯ್ತಿ ಅಲ್ವಾ? ಹೇಳು. ಹೋಗಲ್ಲ ಅಂತ. ನಾಳೆ ಏಯ್ ನಾಳೆ ಬೆಳಿಗ್ಗೆ ಈಗ ಎಲ್ಲಿ ಹೋಗ್ತಾ ಇರೋದು ನಾವು? ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಬರ್ತಡೆಗೆ. ಕಳ್ಳ ಕಳ್ಳ, ನೀನ್ ದೊಡ್ಡ ಕಳ್ಳ. ಕಣ ಬಿಡೋಣ ಬಂದ್ಮೇಲೆ. ಬಂದಿದ್ದು ವೀಣಾ ಆದಿತ್ಯ ಅವ್ರ ಮನೆಗೆ. ಅವರು ರೀಸೆಂಟಾಗೆ ಮನೆ ಶಿಫ್ಟಿಂಗ್ ಮಾಡಿದರು. ಸೊ ಎರಡೂ ಕಡೆ ಹೋಗಿ ಬಂದಂಗೆ ಆಗುತ್ತೆ ಅಂತ. ಯಾಕಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ. ಫಸ್ಟ್ ಇವ್ರ ಮನೆಗೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಬರ್ಡೇ ಪಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಮನೇಲಿ ಒಳ್ಳೆ ದೇವ್ರ ಫೋಟೋ ಎಲ್ಲ ತಂದಿದ್ರು. ಆ್ಯಂಡ್ ಅದನ್ನೇ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಮನೆ, ಪೀಸಾಗಿ ಆ್ಯಂಡ್ ಪಾಸಿಟಿವ್ ವೈಬ್ ಅನಿಸುತ್ತೆ. ಇಂಡಿಪೆಂಡೆಂಟ್ ಮನೆ, ಸೂಪರಾಗಿತ್ತು. ಆ್ಯಂಡ್ ಇವರು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಮಾಡಿದ್ರು ಅಪ್ಪ. ಸುನಿ ಹಿಡ್ಕೊಳ್ಳೋ ಸುನಿ ಪ್ಲೀಸ್. ಅವಳನ್ನ ಎತ್ತಕ್ಕೆ ಹೋಯ್ತವನೇ ಸುನಿ. ಇವನು ಅಮ್ಮ ವೀರು ಬೇಡ, ಸುಮ್ಮನೆ ಇರೋ. ಇಷ್ಟೊತ್ತು ಚೆನ್ನಾಗಿ ಹೇಳಿದ್ರೆ ಅಲ್ಲಿ. ಇಲ್ಲಿ ವೀರು, ವೀರು ಇಲ್ಲಿ ಏನು ಕುಡಿತಾ ಇದೆಯಾ? ಮಿಂಟ್ ಜ್ಯೂಸ್. ಕುಡ್ದಾ?
ಓಕೆ, ಇವತ್ತು ನಾನು ಫಂಕ್ಷನ್ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಇದು ಡಾಟ್ ಆ್ಯಂಡ್ ಕೀದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ತುಂಬ ಲೈಟ್ ವೇಟ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಮೇಬಿಲೈನ್ದು ಕನ್ಸೀಲರ್ ಯೂಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಮುಗ್ದೋಗಿದೆ, ಖಾಲಿ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ರೀಸ್ಟಾಕ್ ಮಾಡಬೇಕು. ಆ್ಯಂಡ್ ಟಿಪ್ಸಿ ಬ್ಯೂಟಿದು ಲಿಪ್ ಟಿಂಟ್, ಅಂದರೆ ಇದೊಂಥರ ಲಿಪ್ ಬಾಮ್ ಥರನೇ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಯೂಸ್ ಮಾಡಿರೋದು ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್. ಆ್ಯಂಡ್ ಮಸ್ಕರ ಬಂದುಬಿಟ್ಟು ಲಾರಿಯಲ್ದು ಯೂಸ್ ಮಾಡಿದ್ದೀನಿ. ಇದು ಅಷ್ಟೇ ತುಂಬಾ ಲಾಂಗ್ ಲಾಸ್ಟಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಫೇಸಸ್ ಕೆನಡಾದು ಲಿಪ್ಸ್ಟಿಕ್ನೇ ಬ್ಲಷ್ ಥರ ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು. ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನೀವು ಹೋಗಿ ತೊಗೋಬೋದು. ನಾನು ತೊಗೊಂಡಿರೋದು ಅಮೆಝಾನಲ್ಲಿ. ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್, ಕ್ಯಾಶ್ ಬ್ಯಾಕ್ಸ್ ಎಲ್ಲ ಇರುತ್ತೆ. ಒಳ್ಳೊಳ್ಳೆ ಸೇಲಲ್ಲಿ ನಡೆಯುವಾಗ ನಿಮಗೆ ಆಫರಲ್ಲಿ ಸಿಗುತ್ತೆ. ಆ್ಯಂಡ್ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್, ಎಲ್ಲ ಪ್ರಾಡಕ್ಟು ರಿವ್ಯೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಆಲ್ಮೋಸ್ಟ್ ಖಾಲಿ ಆಗೋವರೆಗೂ ಯೂಸ್ ಕೂಡ ಮಾಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ನಿಮಗೂ ಬೇಕಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಏಯ್ ಬರ್ತ್ಡೇ ನಿಲ್ಸ್ಬೋದಾ మీరు ಅದ್ರಲ್ಲಿ ಬರೀಲೇ ಇಲ್ಲ ಹೆಸರು. ಹಾಂ, ಇನ್ನೊಂದು ಇನ್ನು ಬಿಟ್ಟರೆ ನೀನು ಆರ್ಡರ್ ಮಾಡ್ಬಿಡ್ಬೇಕಲ್ಲ. మీరు ಮಾತಾಡ್ಸಲ್ಲಿ ನೋಡೋಣ, ನೋಡಲ್ಲಿ ಅವಳು ಕೊಡು ಟಾಯಿ. ಪ್ರೀತಿ ನೋಡು, ಅವಳು ಹೆಂಗಿದ್ದಾಳೆ, ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ. ಆಮೇಲೆ ತೋರಿಸ್ತೀನಿ. ನಿಮಗೆ ತಾಯಿ ಬೇಕು, ಹೌದಾ? ಕೊಟ್ಬಿಡ್ಲಾ? ಕೊಡು, ವೀರು ಒಂದು ಹಗ್ ಮಾಡು. ವೀರು ತೋರಿಸ್ತೀನಿ, ಹಗ್ ಮಾಡು. ಕೊಡಿಸ್ತೀನಿ ಕಣೋ. ಅಷ್ಟತ್ರ ನನ್ನ ಪಪ್ಪ ನೋಡು, ಪಪ್ಪ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರೆಡಿಯಾಗಿದ್ರು, ಫುಲ್ ಟ್ವಿನ್ನಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಕುಶಾನಿ ಫ್ರಾಕ್ ಕೂಡ ತುಂಬಾ ಚೆನ್ನಾಗಿತ್ತು, ಡೆಕೋರ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಇವಾಗ ಎಂಟ್ರಿ ತೊಗೊತಾಯಿದ್ರು. ಆ್ಯಂಡ್ ನಿಮಗೆ ನೆನಪಿದ್ರೆ ಚೈತ್ರ ಅವ್ರ ಹಸ್ಬೆಂಡು ಕುಶಾನಿನೆಲ್ಲ ನಾನು ನನ್ನ ತಮ್ಮನ ರಿಸೆಪ್ಷನ್ನಾಗೆ ಇನ್ವೈಟ್ ಮಾಡಿದ್ದೆ. ಅವ್ರು ಅವಾಗ ಕೂಡ ಬಂದಿದ್ದರು. ಆ್ಯಂಡ್ ಲಾಸ್ಟ್ ಟೈಮ್ ವೀರು ಬರ್ಡೇ ಕೂಡ ಕರೆದಿದ್ದೆ, ಬಟ್ ಅವತ್ತಿನ ದಿನವೇ ಗುಣವ್ದು ಇದು ಮುಡಿ ಇತ್ತು, ಸೊ ಅವ್ರು ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಇನ್ವೈಟ್ ಮಾಡಿದ್ರು. ನನಗೂ ಬರಬೇಕಂತ ಇಷ್ಟ ಆಯಿತು, ನಂಗೆ ಆಂಟಿನ ಮೀಟ್ ಮಾಡಬೇಕು ಅಂತ ಇಷ್ಟ ಆಯಿತು. ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಚೈತ್ರ ಕೂಡ ಅಷ್ಟೇ, ಅಕ್ಕ ಅಂತ ಮಾತಾಡಿಸ್ತಾರೆ ಎಷ್ಟು ಪ್ರೀತಿಯಿಂದ. ಆ್ಯಂಡ್ ಆಂಟಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನನ್ನ ಸುನಿನ, ಆಮೇಲೆ ವೀರುನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ನಂಗೆ ಸಖತ್ ಖುಷಿ ಆಯಿತು. ಆ ಆಂಟಿ ನೋಡ್ತಿದ್ರೆ ಎಲ್ಲೋ ನಮ್ಮಮ್ಮ ನೆನಪು ನನಗೆ ಜಾಸ್ತಿ ಬರುತ್ತೆ. ಆ್ಯಂಡ್ ವರುಣ್ ಅವ್ರ ಫಿಯಾನ್ಸಿ ಎಲ್ಲ ಇದ್ದರು. ನಂಗೆ ವರುಣಲ್ಲಿ ನಾನು ಮುಂಚೆನೂ ಹೇಳಿದ್ದೀನಿ, ನಂಗೆ ಏನು ಇಷ್ಟ ಆಗುತ್ತೆ ಅಂದರೆ ಅವ್ರ ಫ್ಯಾಮಿಲಿ ಕೊಡೋ ಟೈಮು, ಆ್ಯಂಡ್ ಅವ್ರ ಅಕ್ಕನ, ಅವ್ರ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು, ಅದೆಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಐ ಅಪ್ರಿಷಿಯೇಟ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಜನ ಬಂದಿದ್ದರು, ಎಷ್ಟೊಂದು ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ದರು. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಆಂಟಿ ಕೂಡ ತುಂಬಾ ಡೌನ್ ಟು ಅರ್ತ್. ನಂಗೆ ನಿಜ ಜಾಸ್ತಿ ಏನೂ ಮಾತಾಡೋಕ್ಕಾಗಲಿಲ್ಲ, ಒಂಥರ ಬ್ಲ್ಯಾಂಕ್ ಆಗೋದೆ ನಾನು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ವಾ ಅಂತ. ಬಟ್ ಖಂಡಿತ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೇಳಿದ್ದೀನಿ ಮನೆಗೆ ಬರಬೇಕು ಅಂತ. ಇಲ್ಲ ನಾವೇ ಒಂದು ಸತಿ ಅವ್ರ ಮನೆಗೆ ಹೋದಾಗ ನಾನು ಹೇಳ್ತೀನಿ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು ಒಟ್ಟಿನಲ್ಲಿ ಬರ್ಡೇ ಪಾರ್ಟಿಗೆ ಹೋಗಿ. ನಾನು ಒಂದು ಸ್ವಲ್ಪ ಇಂಟ್ರೋವರ್ಟು, ಈ ಥರ ಎಲ್ಲರೂ ಹೋದಾಗ ನಾನೇ ಸ್ಟ್ಯಾಂಡ್ ತೊಗೊಂಡು ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿ. ನಾನು ಸುನಿನೂ ಅದೇ ಥರ ಪರ್ಸನ್ನು, ಬಟ್
ಇವತ್ತು ಹೋಗಿದ್ದಕ್ಕೆ ನನಗೂ ಖುಷಿ ಅನಿಸ್ತು. ಸುನಿ ಕೂಡ ಅದೇ ಅಂತಾಯಿದ್ರು, ಇವರು ಎಲ್ಲ ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ವೀರು ಕೂಡ ಸಖತ್ ಎಂಜಾಯ್ ಮಾಡ್ದ. ವೀರು ವರುಣ್ ಅವ್ರ ಅಜ್ಜಿನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದ. ಅವ್ರ ಮುಂದೆನೇ ಕೂತಿದ್ರು, ಅಜ್ಜಿ ಅಜ್ಜಿ ಅಂತ ಕರೀತಾ ಇದ್ದ. ಅವ್ರು ನೋಡೋಕ್ಕೆ ಸ್ವಲ್ಪ ನಮ್ಮ ಅಜ್ಜಿ ಥರನೇ ಇದ್ದಾರೆ. ಹಾಗಾಗಿ ಅವ್ರಿಗೆ ಗಿಫ್ಟ್ ನಾನು ಕೊಡು ಅಂದರೆ, ಇಲ್ಲ ನನ್ನ ಪಾಪಕ್ಕೆ ತಂದಿರೋದು ಗಿಫ್ಟು ಅಂತ ಹೇಳ್ತಾಯಿದ್ದ. ಅಲ್ಲೂ ಅಷ್ಟೇ ನಂಗೆ ಅದು ಕೇಕ್ ಮೇಲೆ ಒಂಥರ ಬಲೂನ್ ಥರ ಹಾಕಿದ್ರ, ಅದನ್ನು ಕೊಡೋವರೆಗೂ ಬಿಡಲಿಲ್ಲ ಗೊತ್ತಾ. ಕೊನೆಗೂ ಒಂದು ಪೀಸ್ ಕೇಕ್ ತಿನ್ಕೊಂಡೆ ಸ್ಟೇಜಿಂದ ಕೆಳಗೆ ಬಂದ. ಇದೆಲ್ಲ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಚೈತ್ರ ಕೇಕ್ ತಿನ್ನಿಸ್ತಾಯಿದ್ರು, ನಂಗೆ ಬರೀ ಕ್ರೀಮ್ ಕೊಡಿ, ನಂಗೆ ಕೇಕ್ ಬೇಡ ಅಂತ ಹೇಳ್ತಾ ಅವ್ರಿಗೂ. ಆ್ಯಂಡ್ ನಾವು ಒಂದು ಪುಟಾಣಿ ಗಿಫ್ಟ್ ತೊಗೊಂಡ್ಬಿಟ್ಟಿದ್ವಿ ಗುಣಾಗೆ ಅಂತ. ನಾನು ಕುಶಾನಿಗೂ ತೊಗೋಬೇಕಿತ್ತು, ಬಟ್ ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಕುಶಾನಿಗೂ ತೊಗೊತೀನಿ. ಅಲ್ಲೋದ್ಮೇಲೆ ಅನ್ನಿಸ್ತಾಯಿತ್ತು ಅವಳಿಗೂ ನಾವೇನಾದ್ರು ಒಂದು ಪುಟಾಣಿ ಗಿಫ್ಟ್ ತೊಗೊಂಡು ಬರಬೇಕಿತ್ತು ಅಂತ. ಬಟ್ ಅವಳು ಅಷ್ಟೇ ತುಂಬ ಪ್ರಿಟಿ ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ನಾವು ಸೀಮಾ ಅವ್ರನ್ನೂ ಕೂಡ ಮೀಟ್ ಮಾಡಿದ್ವಿ. ಬರೀ ಫೋಟೋ ತೊಗೊಂಡೆ, ಮಾತಾಡಿದ್ದೆಲ್ಲ ಕ್ಯಾಪ್ಚರ್ ಆಗಲಿಲ್ಲ. ವೀರುನ ಸುನಿ ಇಟ್ಕೊಂಡು ನಿಂತಿದ್ರು. ಸೊ ಹಾಗೆ. ಆ್ಯಂಡ್ ವೇದ ಮತ್ತು ಆಂಟಿ ಕೂಡ ಅಷ್ಟೇ, ಅವರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ನಾನು ನೋಡಿದೆ, ಆಮೇಲೆ ಏನೋ ಹೆಂಗಪ್ಪ ಮಾತಾಡ್ಸೋದು ಅಂತ ಇದೆ, ಅಷ್ಟೊಕ್ಕೆ ಆಂಟಿನೇ ಮಾತಾಡ್ಸಿದ್ರು. ಸಖತ್ ಖುಷಿ ಅನಿಸ್ತು. ವೇದನ್ ಕೂಡ ಅಷ್ಟೇ, ಆಂಟಿನೂ ಅಷ್ಟೇ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಬರೀ ಫೋಟೋಸ್ ಹಾಕ್ತಾಯಿದ್ದೀನಿ, ಅಲ್ಲಿ ಮಾತಾಡಿದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಸುಪ್ರಿಯಾ ಮತ್ತು ಲಚ್ಚು ಕೂಡ ಅವ್ರ ಮನೆ ಗ್ರೂಪ್ ಪ್ರಶದ್ ಕಾರ್ಡ್ ಕೊಟ್ಟು ಕರೀತಾಯಿದ್ರು. ಅದೇ ಹೇಳ್ತಾಯಿದ್ವಿ, ಮನೆಗೆ ಬಂದು ಕರಿಬೇಕಿತ್ತು ನೀವು ಅಂತ. ಬಟ್ ಅವರು ಅಷ್ಟೇ ಇಲ್ಲೇ ಜೆ ಪಿ ನಗರ್ ಅಲ್ವಾ, ಸೊ ಖಂಡಿತ ಬರ್ತೀವಿ ಅಂತ ಹೇಳಿದ್ವಿ. ಆ್ಯಂಡ್ ಊಟ ಕೂಡ ಸೂಪರಾಗಿತ್ತು. ಹಿಂಗಿದಲ್ಲ ರೋಡು, ಒಂದು ಲೈಟ್ ಹಾಕ್ಬಿಟ್ಟು ಮುಂದೆ ಬಾ, ಕಾಣಿಸ್ತಾ ಇಲ್ಲ. ವೀರು, ನನ್ನ ಬಟ್ಟೆ ಚೆನ್ನಾಗಿದ್ಯಪ್ಪ? ಅವಾಗಲೇ ಏನಂದ ಇವನು? ಚೆನ್ನಾಗಿಲ್ಲ ಅಂದ. ನನ್ನ ಬಟ್ಟೆ ಚೆನ್ನಾಗಿದೆಯಾ ಇಲ್ವಾ? ಕರೆಕ್ಟಾಗಿ ಜೋರಾಗಿ ಮತ್ತೆ ಅವಾಗಲೇ ಯಾಕೆ ಚೆನ್ನಾಗಿಲ್ಲ ಅಂದೆ? ಸುಮ್ಮನೆ ಹೇಳ್ದ ನೀನು ನನಗೆ ಚೆನ್ನಾಗಿಲ್ಲ 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 ಅಂತ ಅಂತಾನೆ. ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿಲ್ಲ, ನಿನ್ನ ಬಟ್ಟೆ ಚೆನ್ನಾಗಿಲ್ಲ ಅಂತಾನೆ. ಯಾಕೆ ಹೇಳು? ಸುಮ್ಮನೆ ಅಂದ. ಅಮ್ಮ ಹಿಂಗೆ ಕಾಣಿಸ್ತೈತೆ. ನೀನು ಬಟ್ಟೆ ಹಾಕೊಂಡಿದ್ಯಾ ಅಂತ ನನಗೆ ಗೊತ್ತು. ಮಮ್ಮ ಹಿಂಗೆ ಕಾಣಿಸ್ತೈತಿ ಹೇಳು. ಚೆನ್ನಾಗಿ ಕಾಣಿಸ್ತೈತಿ. ನೀನು ಯಾರ ಥರ ಕಾಣಿಸ್ತೀಯ? ನನಗೆ ಹಿಂಗೆ ಅಲ್ಲೆಲ್ಲ ಕಚ್ಕೊಂಡು ಮಾತಾಡ್ರೆ ಕ್ಲೀನಾಗಿ ಮಾತಾಡಬೇಕು. ಪಪ್ಪ ಥರ ಅಂತೀಯ ಮತ್ತೆ ಮನೆಗೆ ಹೋದ್ರೆ. ಬರ್ತಡೇಲಿ ಯಾರು ಮಾತಾಡಿಸ್ದೆ ನೀನು? ಉದ್ದ ಬಾಳ್ ಬಾಳ ನೋದೆ. ಅಜ್ಜಿ ಮಾತಾಡ್ಸ್ತಲ್ಲ, ಅಜ್ಜಿಗೆ ಏನಂದೆ? ಅಂತ ಅಜ್ಜಿನ ನೀನೇನಂದೆ? ಕೊಡಲ್ಲ ಅಂದ. ಯಾರು ಕೊಟ್ಟೆ ಗಿಫ್ಟ್? ಪಾಪುಗೆ. ಪಾಪು ಹೆಸರೇನು ಗೊತ್ತಾ ನಿಂಗೆ? ಗುಣವು. ಪಾಪು ಅವ್ರ ಅಕ್ಕ ಇದ್ಲಲ್ಲ, ಅವಳ ಹೆಸರೇನು? ಕುಶಾನಿ. ಏನ್ ಹೆಸರು? ಕುಶಾನಿ. ಗುಣವು. ನಿನ್ನ ಹೆಸರೇನು? ಧ್ಯಾನ್ಶ್. ನಿನ್ನ ಹೆಸರು ಯಾರು ಇಟ್ಟಿದ್ದು ಅಂತ ಗೊತ್ತಾ ನಿಂಗೆ? ಕೇಳು, ಯಾರು ಪಪ್ಪಿನ? ನಾನು. ಪಪ್ಪನ್ ಕೇಳು. ಪಪ್ಪ
ಕರೆಕ್ಟಾಗಿ ಕೇಳು. ನನ್ನ ಹೆಸರು ಇಟ್ಟಿದ್ದು ಯಾರು ಪಪ್ಪ ಅಂತ ಕೇಳು. ಯಾರು ಹೆಸರು ಇಟ್ಟಿದ್ದು ನನ್ನ ಹೆಸರು? ಯಾರು? ಯಾರು ಇಟ್ಟಿದ್ದ? ನೀನು ಹೇಳು ಯಾರು? ನಾವು ಪಾಪ ನೋ. ನಮ್ಮ ಎಸ್. ಇಷ್ಟನಾ ನಿಂಗೆ ನಿನ್ನ ಹೆಸರು? ಇಷ್ಟ. ಚೆನ್ನಾಗಿದೆ ಹೆಸರು. ಚೆನ್ನಾಗಿದೆ. ಸ್ಕೂಲಲ್ಲೆಲ್ಲ ಏನಂತ ಕರೀತಾರೆ? ಜಾನ್ಸ್ ಬಾಂಡ್. ಜಾನ್ಸ್ ಬಾ. ಧ್ಯಾನ್ಶ್ ಬಾ ಅಂತಾರಂತೆ. ಯಾರು ಅನ್ನೋದು? ಯಾರು ಅನ್ನೋದು ಹಂಗೆ? ಮ್ಯಾಮ್. ಮ್ಯಾಮಾ? ಹೆಂಗಂತಾರೆ? ಬಾಯ್ಲಿ. ಬಾಯ್ಲಿ ಅಂತಾರಂತೆ. ಗಲಾಟೆ ಮಾಡ್ತೀಯಲ್ಲ ಗಲಾಟೆ ಮಾಡ್ತೀಯ ನೀನು ಸ್ಕೂಲಲ್ಲಿ? ಇಲ್ಲ ಇಲ್ಲ. ಯಾರು ನಿನ್ ಫೇವ್ರೆಟ್ ಮ್ಯಾಮ್ ಯಾರು? ನಿಮ್ಮ ಫೇವ್ರೆಟ್ ಮ್ಯಾಮ್ ಹೆಸರೇನು? ನಂದ ಮ್ಯಾಮ್. ನಂದ ಮ್ಯಾಮ್. ಅವ್ರು ಕಳಿಸ್ತೀನಿ ಇರು. ಆಮೇಲೆ ನಿನ್ನ ಫ್ರೆಂಡ್ ಹೆಸರೇನು? ಅರಬಿ. ಅರಬಿ. ವಿಯಾ. ವೀನ್ಯಾ. ಆಮೇಲೆ ಬರೀ ಹಾನ್. ಹುಡುಗರ ಹೆಸರು ಹೇಳು. ಹಾನ್. ಅಹಾನ್. ಆಮೇಲೆ ದಸನ್. ಜಶಾಂಕ್. ಆಮೇಲೆ ಅಷ್ಟೇನಾ? ಮೋಸ್. ಮೋಕ್ಷ್. ಆಮೇಲೆ ಅಷ್ಟೇ. ಅಷ್ಟೇನಾ? ಇವಾಗ ಎಷ್ಟೊಂದು ಜನ ಬಂದಿಲ್ವಾ ಅಭಿ? ಹ್ಮ್. ನೀನು ಬರೀ 5 ಮೆಂಬರ್ಸ್ ಹೇಳ್ತಾ ಇದ್ದೀನಿ. ಮಿಕ್ಕಿದವರೆಲ್ಲ ಇಲ್ಲಿ ಮನೆದವಳೆ. ಅವ್ರ ಹೆಸರೆಲ್ಲ ಗೊತ್ತಿಲ್ವಾ ನಿಂಗೆ? ಗೊತ್ತಿಲ್ಲ. ನೀನು ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿಲ್ವಾ? ಇಲ್ಲ. ಏಕೆ ಕಳ್ಳ ನೀನು? ಯಾಕೆ? ಹೊಸ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ನೋಡೆ. ಹೊಸ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ ಇಲ್ಲ. ಇನ್ನೂ ಫ್ರೆಂಡ್ ಆಗಿಲ್ವಾ? ನೀನು ಮಾತಾಡ್ಸ್ಬೇಕು. ಮಾತಾಡ್ಸಿದ್ರೆ ಫ್ರೆಂಡ್ ಆಗ್ತಾರೆ. ಹಾಯ್ ನಿನ್ನ ಹೆಸರೇನು? ನನ್ನ ಫ್ರೆಂಡ್ ಆಗ್ತೀಯ ನೀನು ಅಂತ ಕೇಳಬೇಕು. ಫ್ರೆಂಡ್ ಮಾಡ್ಕೊಬೇಕು. ಊಟ ಮಾಡ್ತೀಯಲ್ಲ, ಅವಾಗ ಯಾರ ಪಕ್ಕ ಕೂತ್ಕೊಂಡು ಊಟ ಮಾಡ್ತೀಯ ನೀನು? ನೀನೇ ಪಕ್ಕನಾ? ನೀನೇ ಪಕ್ಕ ಕೂತ್ಕೋತಾನೆ ಅಂತ ಸುನಿ. ಎಲ್ಲ ಎತ್ಕೊಂಡ್ಬಿಡಲ್ವಾ? ಎತ್ತಲ್ಲ. ಅವಳೇನ್ ತರ್ತಾಳೆ? ಅವಳು ತಾರಾನು ಪಪ್ಪಾಯ. ಕಾರನ್ ಮತ್ತೆ ಪಪ್ಪಾಯ ತಂದಿಲ್ಲ? ನೀನು ಕೊಡಲ್ವಾ ಅವಳು ಕಾರನ್ ಪಪ್ಪಾಯ ಎಲ್ಲ? ಕೊಟ್ಲಾ? ತಿಂದ ನೀನು? ನೀನ್ ಕೊಟ್ಟ ಅವಳಿಗೆ? ಏನ್ ಕೊಟ್ಟೆ ನೀನು? ಮ್ಯಾಂಗೋ ಸ್ಟೀಲ್ ಎಲ್ಲ ತಿಂತೆ. ಚೆರಿ ಮತ್ತೆ ಮ್ಯಾಂಗೋ ಸ್ಟೀನ್ ಎಲ್ಲ ಕೊಟ್ಟನಂತೆ. ಸುಳ್ಳು ಹೇಳ್ತಾನೆ. ಲೀಚಿ ಕೊಟ್ಟಿಲ್ವಾ? ಲೀಚಿ ನಾನು ತಿಂತಾನೆ ಎಲ್ಲ. ಲೀಚಿ ಮಾತ್ರ ಎಲ್ಲ ತಿನ್ಕೊಂಬಿಟ್ಟ ನೀನು? ಹೌದಾ? ಅವಳೇನ್ ಕೊಟ್ಲು ನಿಂಗೆ? ತಾಲರಿ ಪಪ್ಪಾಯ ತಿಂದ ನೀನು? ವೆರಿ ಗುಡ್. ಫಸ್ಟ್ ದಾಟಿದ್ದು ತಿಂದ್ಬಿಟ್ಟೆ ಅಲ್ಲೇ. ಹೌದಾ? ಓಕೆ, ವೆರಿ ಗುಡ್. ಮತ್ತು ಬಾಯ್ ಹೇಳು. ಬಾಯ್. ಗುಡ್ ನೈಟ್. ಸಬ್ಸ್ಕ್ರೈಬ್ ಅಂತೆ ನೋಡ್ಬೇಡಿ. ಹೆಂಗೆ ಹೇಳಬೇಕು? ಸಬ್ಸ್ಕ್ರೈಬ್. ಆಮೇಲೆ ಲೈಕ್ ಮಾಡಿ ಹೇಳಿ. ಲೈಕ್ ಹೇಳಿದ ತಕ್ಷಣ ಜನ ಸಬ್ಸ್ಕ್ರೈಬ್ ಆಯ್ತಾರೆ. ಅಪ್ಪ ಫುಲ್ಲು ಖುಷಿ ಆಗೋಯ್ತಂಗೆ. ಏನೇನು ಅನ್ನ ಸಬ್ಸ್ಕ್ರೈಬ್. ಲೈಕ್ ಕಮೆಂಟ್ ಮಾಡಿ. ಅಲ್ಲ ಏನೇನು ಹೇಳು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತೆ. ಚಿನ್ನು ಮಗ್ನೆ ಬಾರಿ ಇದೆಯಾ ಮಗ್ನೆ ನೀನು? ನೋಡ್ಬೇಡಿ. ಆಮೇಲೆ 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 ಇನ್ನೇನಾರು ಹೇಳು. ಆಮೇಲೆ ಮಮ್ಮ ಇನ್ನೇನು ಅನ್ನತ್ತೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನತ್ತಾ? ಆಮೇಲೆ ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಅದೇಳು ವೀರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ವೀರು, ಚೆನ್ನಾಗಿದ್ದೀನಿ. ಸ್ವಾತಿ ಚೆನ್ನಾಗಿಲ್ಲ ಅಂತ ಏನೋ ಕಳ್ಳ. ಕಳ್ಳ. ಆಯ್ತು ಸರಿ, ಬಾಯ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಮೈ ಸಬ್ಸ್ಕ್ರೈಬರ್. ಆಯ್ತು, ಒಂದು ಮುತ್ತು ಕೊಟ್ಬಿಡಪ್ಪ ಎಲ್ಲರಿಗೂ ಅಲ್ಲಿ.
ಬಾಯ್.